ನಂದನಾಕುಲ ನಂದಗೋಕುಲ. ನೋಡಿ ಮನೇಲೆಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ರಿ ಮನೆಗೆ ಹೋಗೋಣ. ಏನ್ ಅನ್ಕೊಂಡಿದ್ದೆ ನನ್ನ? ಇದಕ್ಕೆಲ್ಲ ಹೆದರ್ಕೊಂಡು ಊರ್ ಬಿಟ್ಟು ಹೋಗ್ತೀನಿ ಅಂತನಾ? ಹಾಗಲ್ಲ ರೀ. ಮಾತಾಡ್ಬೇಡ ನೀನು. ಇದಕ್ಕೆಲ್ಲ ನೀನೇ ಕಾರಣ. ಏನಿದು ಅಂದ್ರೆ ಇವ್ರಿಗೆಲ್ಲ ಗೊತ್ತಾಗೋಯ್ತಾ? ರೀ ನಾನು ಹೌದು ನೀನೇ. ನನ್ನ ಮಕ್ಕಳು ದಾರಿ ತಪ್ಪಾರ್ದು ಅಂತ ಕಟ್ನಿಟ್ಟಾಗಿ ಬೆಳ್ಸಕ್, ಅದರಲ್ಲೂ ಆ ವಲ್ಲಭ ಕತ್ತೆ ಬಡವ ಯಾವಾಗ್ಲೂ ಅಧಿಕ ಪ್ರಸಂಗ ಮಾಡೋನು. ಅದಕ್ಕೆ ಅವನ ವಿಚಾರದಲ್ಲಿ ಇನ್ನೂ ಕಟ್ನಿಟ್ಟಾಗಿದ್ದೆ ನಾನು. ಆದ್ರೆ ನೀನು ಅವನ್ನ ಮುದ್ದು ಮಾಡಿ ಅವನ್ನ ಬೈಬೇಡಿ ಅಂತ ನನ್ನನ್ನು ತಡೆದು ಅವನು ಹಾಳಾಗೋಗಿ ಮಾಡ್ದೇನೆ. ತಾನೇನ್ ಮಾಡಿದ್ರು ಅಪ್ಪ ಬೈತಾರೆ, 4 ದಿನ ಸಿಟ್ಟು ಮಾಡ್ಕೋತಾರೆ, ಆಮೇಲೆ ಅಮ್ಮ ಅಪ್ಪನ ಸಮಾಧಾನ ಮಾಡ್ತಾರೆ ಅಂತ ಅವನು ಗೊತ್ತು. ಹೇಳು, ಇದಕ್ಕೆಲ್ಲ ಯಾರ ಕಾರಣ? ನೀನೇ ತಾನೆ. ಆಯ್ತು ರೀ, ನನ್ನಿಂದ ತಪ್ಪಾಗೋಗಿದೆ. ಈಗ ಬನ್ನಿ ಮನೆಗೆ ಹೋಗೋಣ. ಬರಲ್ಲ. ಎಲ್ಲಿ ಬೆಲೆ ಇಲ್ವೋ ನಾನು ಅಲ್ಲಿ ಇರಲ್ಲ. ಹಾಗೆಲ್ಲ ಹೇಳ್ಬೇಡಿಪ್ಪ, ಪ್ಲೀಸ್ ಬನ್ನಿಪ್ಪ. ಹೌದು, ನೀವಿಲ್ದೆ ನಾವಿಲ್ಲ ಬಾಬಾ, ಬಂದ್ಬಿಡಿ. ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಸುಮ್ನೆ ಹೊಟ್ಟೋಗಿ ಇಲ್ಲಿಂದ. ರೀ ರೀ ನಂದ, ಏನು ಇದು? ಗಿರಿಜಾನೇ ಅಲ್ವೇನೋ? ವಲ್ಲಭ ಮದುವೆ ಆಗಿರೋದು ನಿನಗೆ ಹೇಗೆ ಆಘಾತ ಆಗಿದೆಯೋ ಗಿರಿಜಂಗೂ ಅಷ್ಟೇ ಆಘಾತ ಆಗಿದೆ ಅಲ್ಲೇನೋ? ಅವಳಿಗೇನಿದೆಲ್ಲ ಗೊತ್ತಿತ್ತಾ? ಅದರಲ್ಲೂ ಹೆತ್ಕರಳು ಅದೆಷ್ಟು ಸಂಕಟ ಪಟ್ಟಿರ್ತಾಳೋ ಏನೋ. ಆದ್ರೂ ನಿನ್ನನ್ನು ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಹೋಗೋಕೆ ಇಲ್ಲಿ ತನಕ ಬಂದಿದ್ದಾಳೆ. ಅವಳನ್ನ ನೋಯಿಸ್ಬೇಡ ನಂದ. ಈ ಸಮಯದಲ್ಲಿ ನೀನು ಜೊತೆ ನಿಂತು ಅವಳಿಗೆ ಸಾಂತ್ವನ ಹೇಳಬೇಕು. ಹೊರಡು ಮನೆಗೆ, ಇರೋದು ಹೊರಡು. ರೀ, ನೀವು ಕೈಕಾಲು ಮುಖ ತೊಳ್ಕೊಂಡು ನಾನು ಊಟದ ವ್ಯವಸ್ಥೆ ಮಾಡ್ತೀನಿ. ಹೌದು, ಬನ್ನಿ ಮಾವ. ನಂಗೆ ಊಟ ಬೇಡ. ಅಪ್ಪ, ಊಟ ಮಾಡ್ದಲೇ ಇದ್ರೆ ಆರೋಗ್ಯ ಹಾಳಾಗುತ್ತೆ. ಹೌದು ಮಾವ, ಮತ್ತೆ ಲೋ ಶುಗರ್ ಆಗ್ಬಹುದು. ಬನ್ನಿ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಒಂದೇ ಒಂದು ತುತ್ತು ಊಟ ಮಾಡಿ ಬನ್ರಿ. ಒಂದ್ ತುತ್ತ? ಎದುರುಗಡೆ ಮನೆಯವ್ರು ಮಾಡಿರೋ ಅವಮಾನ, ನಿನ್ನ ಮಗ ಕೊಟ್ಟಿರೋ ಬಹುಮಾನ, ಇದೆಲ್ಲದ್ರಿಂದ ಅಜೀರ್ಣ ಅವಶ್ಯಕತೆ ತುಂಬಿದೆ ಗಿರ್ಜ. ಮಾಧವ, ಒಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀರ? ಅದೇನ್ ದಯವಿಟ್ಟು ಮನೆ ಮುಂದೆ ಹಾಕಿರೋ ಆ ನಂದಗೋಕುಲ ಬೋರ್ಡನ್ನ ಕಿತ್ತು ಬಿಸಾಕ್ಬಿಡ. ಸಂಬಂಧನೇ ಇಲ್ಲದೆ ಇರೋ ಹಾಗೆ ಆ ಹೆಸರನ್ನ ಈ ಮನೆಗೆ ಇಟ್ಟಿದ್ದೀನಿ ನಾನು, ತಟ್ಟಂತರ. ಸಂತೋಷ ತುಂಬಿಕೊಂಡಿರೋ ಮನೆಗೆ ಕಣೋ ನಂದಗೋಕುಲ ಅಂತ ಕರೆಯೋದು. ಆದ್ರೆ ಇಲ್ಲಿ ಒಬ್ರಾದ್ಮೇಲೊಬ್ರು ನನ್ನ ಗಿರ್ಜನ್ ಮನ್ಸನ್ನ ನೋವಿಸ್ತಾನೆ ಇದಿರಲ್ಲೋ. ಇದಿನ್ನು ನಂದಗೋಕುಲ ಆಗಕ್ಕೆ ಹೇಗೋ ಸಾಧ್ಯ? ಈ ಮನೆನ ನಂದನಾಕುಲ ನಂದಗೋಕುಲ ಅಂತ ಊರ್ನಲ್ಲಿ ಅದೆಷ್ಟು ಜನ ಮಾತಾಡ್ಕೋತಾ ಇದ್ರು. ಆದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಕಣ್ರು, ಇದು ನಂದನ ಅಸ್ತಿತ್ವನೇ ಇಲ್ಲದೆ ಇರೋ ನಂದಗೋಕುಲ ಅಂತ. ಗಿರ್ಜಾ, ಎಲ್ರಿಗೂ ಊಟ ಮಾಡಕ್ ಹೇಳು. ಈಗಾಗಿರೋ ದಿಢೀರ್ ಮದುವೆ ಸಂಭ್ರಮನ ಆಚರಿಸಕ್ ಹೇಳು. ನನ್ನ ಪಾಡಗ್ ನನ್ ಬಿಟ್ಬಿಡು ಗಿರ್ಜಾ. ಹೇಳ್ರಿ. ಮಾಧವ,
ಮಾಧವ, ನೀನ್ ಹೋಗಿ ನಿಮ್ಮ ಅಪ್ಪನ್ ಕರೆಯೋ, ಅವ್ರು ನೀನ್ ಹೇಳಿದ್ರೆ ಮಾತಾಡ್ತಾರೆ. ಹೋಗು ಮಾಧವ. ಅಮ್ಮ, ಅಪ್ಪಂಗ್ ತುಂಬಾ ನೋವಾಗಿದೆ ಅಮ್ಮ. ಇಂಥ ಸಮಯದಲ್ಲಿ ಅವ್ರಿಗೇನಾದ್ರೂ ಒತ್ತಾಯ ಮಾಡಕ್ ಹೋದ್ರೆ ಅವ್ರ ಕೋಪ ಹೆಚ್ಚಾಗುತ್ತೆ. ಸದ್ಯಕ್ಕೆ ಏನು ಮಾತಾಡೋದ್ ಬೇಡಮ್ಮ. ಹಾಗಂತ ಅವ್ರ ಈ ರೀತಿ ಹಸ್ಕೊಂಡ್ ಮಲ್ಕೊಳ್ಳೋದು ನನ್ ಕೈ ನೋಡಕ್ ಆಗಲ್ಲ ಕಣೋ. ಅವ್ರು ಬೇರೆ ಸರಿ ಇಲ್ಲ ಮಾಧವ, ನೀನ್ ಹೋಗಿ ಮಾತಾಡೋ. ಅತ್ತೆ, ಭಾವ ಹೇಳೋದು ಸರಿನೇ. ಮಾವಂಗ್ ಸ್ವಲ್ಪ ಟೈಮ್ ಕೊಡೋಣ, ಅವರೇ ಸರಿ ಹೋಗ್ತಾರೆ. ಸಂತೋಷ ತುಂಬಿಕೊಂಡಿರೋ ಮನೆಗೆ ನಂದಗೋಕುಲ ಅಂತ ಕರೆಯೋದು. ಅಲ್ಲ, ಇವನ್ ಮಾಡಿರೋ ಕೆಲ್ಸಕ್ಕೆ ಅಕ್ಕ ಇವನ್ ಮೇಲೆ ಕೋಪ ಮಾಡ್ಕೋಬೇಕು. ಇದೇನು ಉಲ್ಟಾ, ಅಕ್ಕನ ಮೇಲೆ ಸಿಡ್ಸಿಡ ಅಂತ ಇದ್ದಾನೆ. ಇಲ್ಲೇನೋ ಮ್ಯಾಟ್ರ್ ಇದೆ, ಅದೇನು ಅಂತ ನಾನು ಕಂಡು ಹಿಡಿಲೇಬೇಕು. ಇನ್ಮೇಲೆ ಈ ರೂಮ್ ನಂದೇನೆ. ಫಸ್ಟ್ ಫೋಟೋ ತಕೊಂಡ್ಬಿಡೋಣ. ಜ್ಯೋತಿ, ಏನೇ ಮಾಡ್ತಿದ್ಯಾ? ಅಮ್ಮ ಅಮ್ಮ ಅಮ್ಮ, ಈ ರೂಮ್ ಎಲ್ಲ ನೋಡಮ್ಮ ಹಿಂಗಿದೆ. ಇಷ್ಟು ದಿನ ನಾನು ಸಣ್ಣ ರೂಮಲ್ಲಿ ಇರ್ತಾ ಇದ್ದೆ, ಎಷ್ಟು ಕಂಜೆಸ್ಟ್ ಆಯ್ತು ಗೊತ್ತಾ. ಆದ್ರೆ ಅಮೂಲ್ಯಾಗ ಮಾತ್ರ ಇಷ್ಟು ದೊಡ್ಡ ರೂಮು, ಡ್ರೆಸ್ಸಿಂಗ್ ಟೇಬಲು, ಬಾಲ್ಕನಿ ಬೇರೆ, ಎಲ್ಲ ಲಕ್ಸುರಿನೂ ಅವಳೊಬ್ಳೆ ಎಂಜಾಯ್ ಮಾಡ್ತಾ ಇದ್ಲು. ನಂಗೆ ಎಷ್ಟು ಹೊಟ್ಟೆ ಉರಿತಾ ಇತ್ತು ಗೊತ್ತಾ. ಆದ್ರೆ ಅವಳು ಹೋಗಿದ್ದು. ಆಹಾ, ಈ ರೂಮ್ ಅಂತೂ ನನ್ಗೇನೆ. ನಾನ್ ಇಲ್ಲೇ ಶಿಫ್ಟ್ ಆಗ್ಬಿಡ್ತೀನಿ. ಇದು ನನ್ ಸಾಮ್ರಾಜ್ಯ, ಇಲ್ಲಿ ನಾನ್ ಬೇಕಾದಂಗ್ ಇರ್ತೀನಿ. ಅಮ್ಮ ಅಮ್ಮ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಮ್ಮ. ಜ್ಯೋತಿ, ನೀನ್ ಸಂಬಳ ಮಾಡೋ ಟೈಮ್ ಬಂದಿಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರೇ. ಯಾಕಮ್ಮ ನಿನ್ನೆಯಿಂದ ಒಳ್ಳೆ ವಿಚಿತ್ರವಾಗ ಪೀಡೆ ತೊಲಗ್ಲಿಲ್ಲ ಕಣೆ, ಒಕ್ಕರ್ಸ್ಕೊಂಡಿದ್ದಾಳೆ. ನಿಮ್ ಅಪ್ಪ ದೊಡ್ಡಪ್ಪ ಮೇಲೆ ನನಗ್ ಭಯ ಆಗ್ತಿರೋದು ಕಣೆ. ಈಗೇನೋ ಅಮೂಲ್ಯ ಮೇಲೆ ಸಿಟ್ಟಲ್ಲಿ ಗುಡುಕ್ತಾ ಇದಾರೆ. ನಾಳೆ ದಿನ ಇವಳು ಮಸುಳೆ ಕಣ್ಣೀರ್ ಹಾಕ್ಬಿಟ್ರೆ ಇವ್ರು ಕರ್ಗೋಗ್ತಾರೆ ಕಣೆ. ಇವ್ರಿಬ್ರು ಮನ್ಸು ಒಂದ್ಸಲಿ ಕರಗಿದ್ರೆ ಸಾಕು, ಆಮೇಲೆ ಅವಳು ರಸ್ತಾನೆ ನುಂಗಿ ಮನೆ ಒಳಗಡೆ ಬರ್ತಾಳೆ ಕಣೆ. ಆಮೇಲೆ ಇದೇ ಅವಕಾಶನ ಆ ಮನೆಯವ್ರು ಬಳಸ್ಕೊಂಡು 2 ಮನೆ ಒಂದ್ ಮಾಡೋ ಪ್ರಯತ್ನ ಪಡ್ತಾರೆ. 4 ಹನಿ ಕಣ್ಣೀರು ಎಲ್ಲ ಅವಂತರ ಮಾಡತ್ತೆ ನೋಡು. ಆ ಗಿರಿಜಾ 30 ವರ್ಷದಿಂದ ಕಣ್ಣೀರ್ ಹಾಕಿದ್ರೇನೆ ಕರಗ್ತಾ ಇಲ್ಲ. ಇವಾಗ ಈ ಅಮೂಲ್ಯ ಕಣ್ಣೀರ್ ಹಾಕಿದ್ರೆ ಕರಗ್ತಾರಾ? ಅಯ್ಯೋ ದಡ್ಡಿ, ಗಿರಿಜಾ ನಿಮ್ ದೊಡ್ಡಪ್ಪನ್ಗೆ ತಂಗಿ ಆಗ್ಬೇಕು, ಆದ್ರೆ ಅಮೂಲ್ಯ ಮಗಳಾಗ್ಬೇಕು ಕಣೆ. ಮಗಳು ಅನ್ನೋ ಮಮಕಾರದ ಬೆಳೆ ತುತ್ಕೊಂಡು ಕಟ್ ಹಾಕ್ಬಿಡತ್ತೆ. ಅದ್ರಿಂದ ಬಿಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹಾಗೇನಾದ್ರು ನಮ್ ಪ್ಲಾನ್ ಎಲ್ಲ ತೂಪೆದ್ದೋಗುತ್ತೆ ಕಣೆ. ಹಾಗಿದ್ರೆ ಮತ್ತೆ ಆ ಅಮೂಲ್ಯ ಈ ಮನೆಗ್ ಬರೋ ಚಾನ್ಸ್ ಇದೆಯಾ ಅಮ್ಮ? ಏನು ಗೊತ್ತಿಲ್ಲ ಕಣೆ, ಏನಾದ್ರು. ಅದಕ್ಕೆ ನೀನ್ ತಾಳ್ಮೆಯಿಂದ ಇರು ಅಂತ ಹೇಳ್ತಾ ಇರೋದು. ಇದ್ಯಾವ್ದು ನಂದಲ್ವಾ ಅಮ್ಮ? ಮೊದ್ಲು ಅಮೂಲ್ಯ ಮದ್ವೆ ಹಿಂದೆ ರಟ್ಟಾಗ್ಲಿ, ಆಮೇಲೆ ತಗೊಂಬೋದು ಕಣೆ. ಕಂಡು ಹಿಡಿಯೋಣ ಅಮ್ಮ. ಅಮೂಲ್ಯ ವಲ್ಲಭ ಯಾಕೆ ಮದ್ವೆ ಆದ್ರು ಅನ್ನೋ ಮಿಸ್ಟ್ರಿನ ನಾವ್ ಸಾಲ್ವ್ ಮಾಡೋಣ. ಅದನ್ನ ಕಂಡು ಹಿಡ್ದೆ ಬಿಡೋದಿಲ್ಲ ಈ ಇಂದ್ರ. ಶುರು ಆಗ್ಲಿ. ಇವರ ಆನರ್ ವಲ್ಲಭ ಅನ್ನೋ ಇವನು ಅಮೂಲ್ಯ ಹುಡುಗಿ ಜೊತೆ ದಿನ ಆದ್ರೆ ನನ್ಗನ್ಸುತ್ತೆ ಇವರ ಆನರ್, ವಲ್ಲಭ ಮತ್ತೆ ಅಮೂಲ್ಯನ್ ಮಧ್ಯೆ ಯಾವುದೇ ಕಾರಣಕ್ಕೂ ಪ್ರೀತಿ ಅನ್ನೋದು ಇರಕ್ಕೆ ಚಾನ್ಸೇ ಇಲ್ಲ ಇವರ ಆನರ್. ನೋಡಿ ಇವರ ಆನರ್, ಎಂತ ಕ್ರಿಮಿನಲ್ ಆದ್ರೂ ಅಪರಾಧ ಮಾಡುವಾಗ ಒಂದು ಸಣ್ಣ ಕ್ಲೂನಾದ್ರೂ ಬಿಟ್ಟಿರ್ತಾನೆ. ಆದ್ರೆ ಇವನು ಕ್ರಿಮಿನಲ್ ಇವರ ಆನರ್, ಒಂದು ಸಣ್ಣ ಕ್ಲೂನು ಕೊಡದೆ ನಮ್ಗೆ ಯಾರಿಗೂ ಗೊತ್ತಾಗದಾಗೆ ಲವ್ ಮಾಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾನೆ ಇವರ ಆನರ್. ಇದರಿಂದ 2 ಮನೆಯವರ ಮನಸ್ಸು ಪೀಸ್ ಆಗೋಗಿದೆ ಇವರ ಆನರ್. ಇದಕ್ಕೆ ನೀವೇ ಪರಿಹಾರ ಹೇಳ್ಬೇಕು. ಹೇಳಿ ವಲ್ಲಭ ಅವರೇ, ಉತ್ತರ ಕೊಡಿ. ನೋಡಿ ಮಿಸ್ಟರ್ ವಲ್ಲಭ ಅವರೇ, ಕೋರ್ಟಿನ ವಿಚಾರಣೆಗೆ ನೀವು ಉತ್ತರ ಕೊಡ್ಲೇಬೇಕಾಗತ್ತೆ. ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವು ತೀವ್ರವಾದ ಶಿಕ್ಷೆ ಕೊಡ್ಬೇಕಾಗತ್ತೆ. ಶಿಕ್ಷೆ ಏನು ನಿಮಗೆ ಫಸ್ಟ್ ನೈಟ್ ಕ್ಯಾನ್ಸಲ್ ಮಾಡಲಾಗುತ್ತೆ. ಇದರಿಂದ ನಿಮ್ಮ ಮನಸ್ಸು ಒಡೆದು ಪೀಸ್ ಏ ವಲ್ಲಭ, ಇಲ್ಲೇನ್ ಮಾಡ್ತಿದ್ಯಾ? ಅತ್ತೆ ನಾನು ಸೇರ್ಕೊಂಡು ರೂಮ್ ಕ್ಲೀನ್ ಮಾಡಿದೀವಿ, ನೀನ್ ಅಲ್ಲಿಗೆ ಹೋಗು. ಮೀನಮ್ಮ, ವಲ್ಲಭ ಈಗ ಎಲ್ಗೂ ಬರಲಿಲ್ಲ. ಈಗ ವಿಚಾರಣೆಗಾಗಿ ಕೋರ್ಟಿನ ಕಟಕಟೆಯಲ್ಲಿ ನಿಂತಿದ್ದಾರೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡದೆ ಎಲ್ಲಿಗೂ ಬರಲ್ಲ ಅವರು.
ಪ್ರಶ್ನೆನಾ? ಅದೇನ್ ಪ್ರಶ್ನೆ ಕೇಳಿ ಚಿಕ್ಕಪ್ಪ, ನಾನೇ ಉತ್ತರ ಕೊಡ್ತೀನಿ. ಹಾಗಾದ್ರೆ ವಲ್ಲಭ ಅಮೂಲ್ಯನ ಮದುವೆಯ ಹಿಂದಿನ ರಹಸ್ಯ ನಿನಗೆ ಗೊತ್ತಾ? ಇಬ್ರು ಜಗಳ ಮಾಡ್ತಿದ್ರಲ್ಲ, ಈ ಪ್ರೀತಿ ಯಾವಾಗ ಮಾಡಕ್ ಶುರು ಮಾಡಿದ್ರು ಅಂತ. ಅದ್ ನಂಗೆ ಗೊತ್ತಿದ್ರೆ ಹೇಳಿ ಮತ್ತೆ. ಅಂದ್ರೆ ಅಮೂಲ್ಯನ್ಗೆ ವಯಸ್ಸಿಂದ ವಲ್ಲಭನ್ ಮೇಲೆ ಇಷ್ಟ ಅಂತ ಏನು ಇರ್ಲಿಲ್ಲ, ಆದ್ರೆ ಪ್ರೀತಿ ಇತ್ತು. ವಲ್ಲಭಂಗೂ ಅಷ್ಟೇ ಅಮೂಲ್ಯನ್ ಮೇಲೆ ಒಂಚೂರು ಪ್ರೀತಿ ಇರ್ಲಿಲ್ಲ, ಆದ್ರೆ ಇಷ್ಟ ಇತ್ತು. ಎಲ್ಲಿ ಇಷ್ಟನೇ ಪ್ರೀತಿಯಾಗಿ ಬದಲಾಗುತ್ತೋ ಅಂತ ವಲ್ಲಭ ಕಂಡಾಗ್ಲೆಲ್ಲ ಕಿತ್ತಾಡ್ಕೊಂಡು ಲವ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರು. ಪಾಪ ಆದ್ರೂ ಲವ್ ಆಗೋಯ್ತು ಅಷ್ಟೇ. ಮೊದ್ಲೇ 2 ಮನೆಗೂ ಆಗಲ್ಲ, ಎಲ್ರಿಗೂ ವಿಷಯ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಮ್ಮ ವಲ್ಲಭ ವಿಷಯ ಮುಚ್ಚಿಟ್ರು ಅಲ್ವಾ ವಲ್ಲಭ? ಹೌದು, ಇವೆಲ್ಲ ನಿನಗೆ ಹೆಂಗ್ ಗೊತ್ತು? ನನ್ಗ ಅದು ನಂಗೆ ದಿವ್ಯ ದೃಷ್ಟಿ, ನನ್ಗೆಲ್ಲ ಗೊತ್ತಾಗತ್ತೆ. ಮೀನಮ್ಮ, ನೀನ್ ಹೇಳ್ತಿರೋದೆಲ್ಲ ಕೇಳ ನನ್ಗೊಂದು ಕಥೆ ಆಗುತ್ತೆ, ಹೇಳ? ಹೇಳಿ ಚಿಕ್ಕಪ್ಪ. ಹೇಳ್ತೀನಿ ಕೇಳಿ. ಒಂದ್ ಊರಲ್ಲಿ ಒಬ್ಬ ಮಾತು ಬರ್ದೇ ಇರೋನು, ಒಬ್ಬ ಕಿವಿ ಕೇಳಿಸ್ತಾ ಇರೋಳು ಇರ್ತಾರೆ. ಅವರು ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ಬಾಯಿಲ್ದವನು ಸೂಪರ್ ಆಗಿ ಹಾಡು ಹೇಳ್ತಾ ಇರ್ತಾನೆ. ಅವ್ನು ಯಾವಾಗೆಲ್ಲ ಹಾಡು ಹೇಳ್ತಾ ಇರ್ತಾನೋ ಅದನ್ನೆಲ್ಲ ಕೇಳಿಸ್ಕೊಂಡು ಈ ಕಿವಿ ಇಲ್ದವಳು ಈ ಮಾತು ಬರ್ದವನ ಹತ್ರ ಓಡಿ ಬರ್ತಾ ಇರ್ತಾಳೆ. ಒಂದಿನ ಹೀಗೆ ಬಾಯಿ ಇಲ್ದವನು ಹಾಡ್ತಾ ಇರ್ತಾನೆ, ಕಿವಿ ಕೇಳಿಸ್ಕೊತಾ ಇರ್ತಾಳೆ. ಹಾಗೆ ಇಬ್ಬರು ಪ್ರೇಮದಲ್ಲಿ ಮುಳುಗೋಗಿರ್ತಾರೆ. ಅದನ್ನ ಕಣ್ಣಿಲ್ದೇ ಇರೋ ಒಬ್ಬ ತಾತ ನೋಡ್ಬಿಟ್ಟಾನೆ. ತಾತ ಹೇಳಿದ್ ಕೇಳಿ ಪಾಪ ಆಕ್ಸಿಡೆಂಟ್ ಇಂದ 2 ಕಾಲ್ ಕಳ್ಕೊಂಡು ವೀಲ್ ಚೇರ್ ಮೇಲೆ ಕೂತಿದ್ದ ಹುಡುಗಿ ಅಪ್ಪ ಸಡನ್ ಆಗಿ ಎದ್ದು ಓಡೋಡಿ ಬಂದು ಸೈಕಲ್ ತಗೊಂಡು ಗಾಡಿ ಕಿಕ್ ಹೊಡೆದು ಓಡಿ ಬಂದು ಕುದುರೆ ಮೇಲೆ ಎತ್ಕೊಂಡು ಕೂತ್ಕೊಂಡು ಕುಟುಕು 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 ಅಂತ ಹುಡುಗಿ ಇರೋ ಜಾಗಕ್ಕೆ ಬರ್ತಾನೆ. ಇಬ್ರು ಒಟ್ಟಿಗೆ ಇರೋದ್ ನೋಡಿ ಸಿಟ್ಟಿಗೆದ್ದ ಚಾಕು ತೆಗೆದು ಡಿಶಮ್ 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 ಅಂತ ಶೂಟ್ ಮಾಡ್ಬಿಡ್ತಾನೆ. ಆಗ ಬಾಣ ಹೋಗಿ ಹುಡುಗನ ಎದೆಗೆ ಬಿದ್ದು ಹುಡುಗಿ ಸತ್ತೋಯ್ತಾಳೆ. ಚಿಕ್ಕಪ್ಪ ಏನ್ ಹೇಳ್ತಿದ್ದೀರಾ? ಒಂದಕ್ಕೊಂದು ತಲೆ ಇಲ್ಲ ಬುಡ ಇಲ್ಲ. ಈಗ ಬಂದೆ ನೋಡು ಪಾಯಿಂಟ್ಗೆ. ನೀನು ಹೇಳಿದಲ್ಲ ಅಮೂಲ್ಯ ವಲ್ಲಭನ ಪ್ರೇಮ ಕತೆ, ಅದಕ್ಕೂ ತಲೆ ಇಲ್ಲ ಬುಡ ಇಲ್ಲ ಬೇರಿಲ್ಲ ರಂಬೆ ಇಲ್ಲ ಕೊಂಬೆ ಇಲ್ಲ ಬಾಂಬೆ ಇಲ್ಲ ಬೆಂಗಳೂರಿಲ್ಲ. ಅಯ್ಯೋ ಹೋಗಿ ಚಿಕ್ಕಪ್ಪ, ನಾವ್ ಮೊದ್ಲೇ ಇದೀವಿ, ನೀವೊಬ್ರು. ವಲ್ಲಭ, ನಾವು ರೂಮ್ ಕ್ಲೀನ್ ಮಾಡಿದೀವಿ, ನೀನ್ ಅಲ್ಲೋಗಿ ಮಲ್ಕೋ. ಹೋಗು ಹೋಗು. ವಲ್ಲಭ, ಏನ್ ಮಾಡಿದೀನಿ ನಮ್ಮ ನೀನು? ಅವ್ನ ಪ್ರಶ್ನೆ ಉತ್ತರ. ಚಿಕ್ಕಪ್ಪ ಗುಡ್ ನೈಟ್. ರಕ್ಷಾ ಬಾಯ್, ಗುಡ್ ನೈಟ್. ಕೋರ್ಟಿಗೆ ಬಂದಿದ್ದ, ತೀರ್ಪು ಕೊಡ್ಬೇಕಿತ್ತು, ಆದ್ರೆ ಉತ್ತರ ಎಲ್ಲ ಪೀಸ್ ಪೀಸ್. ನೀನಿಲ್ ಮಲ್ಕೊಳ್ತೀಯ? ನಿನಗೆ ಕೇಳ್ತಾ ಇರೋದು, ನೀನಿಲ್ ಮಲ್ಕೊಳ್ತೀಯ? ಮಾತಾಡ್ಬೇಡ. ನೀನ್ ನೋಡ್ತಾ ಇದ್ರೆ ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಯಾಕೆ ಕೂಗಾಡ್ತಿದ್ಯಾ? ನಾನು ಏನ್ ಕೇಳ್ದೆ? ಇಲ್ಲಿ ಮಲ್ಕೊಳ್ತೀಯ, ನಾನು ಹೇಳ್ಬೇಕಾ ಅಂತ ಕೇಳ್ದೆ ಅಷ್ಟೇ ತಾನೆ. ಬೇಡಮ್ಮ ತಾಯಿ, ಏನು ಬೇಡ. ರೂಮ್ ಬರೋಕೆ ಇಷ್ಟ ಇಲ್ಲ ನನ್ಗೆ. ಯಾಕೆ ಅಂದ್ರೆ ಇಲ್ಲಿ ನೀನ್ ಇರ್ತೀಯಲ್ಲ, ಈ ನಿನ್ ಮುಖ ನೋಡಿದ್ರೆ ನನಗ್ ಮೈಯೆಲ್ಲ ಉರಿಯುತ್ತೆ. ಅದು ಏನ್ ಮಾಡೋದು? ಅದಕ್ಕೆ ನನ್ನ ಕಳ್ಸಿದ್ರು. ನಾನ್ ಯಾವ ರೂಮ್ಗೂ ಹೋಗಲ್ಲ, ಟೆರೆಸ್ ಅಲ್ಲಿ ಆರಾಮಾಗಿ ಮಲ್ಕೊಳ್ತೀನಿ ಅಂದ್ರು. ದೂಡಿ ಕಳ್ಸಿದ್ರು. ಹಣೆ ಬರ ಅಂದ್ರೆ ಇದೆ ಅನ್ಸುತ್ತೆ. ಮತ್ ನಾನೇನ್ ಇಲ್ಲಿ ಇಷ್ಟಪಟ್ಟು ಬಂದ? ಅತ್ತೆ ನನಗೆ ಒತ್ತಾಯ ಮಾಡಿ ಕಳ್ಸಿದ್ದು ಇಲ್ಲಿಗೆ. ಈ ಮನೆ ನೆಮ್ಮದಿ, ನನ್ ಕರಿಯರು, ನನ್ ಫ್ಯೂಚರು, ನನ್ ಎಲ್ಲ ಕಳ್ಕೊಂಡೆ. ಇರೋದು ಇದೊಂದು ಹಾಸಿಗೆ, ಇದನ್ನು ಕಳ್ಕೊಳ್ಳಲ್ಲ. ಸರ್ಕ ಇನ್ನೊಂದ್ಸಲ ಈ ಹಾಸಿಗೆ ಮೇಲೆ ಕೂತ್ಕೊಳ್ಳೋದಾಗ್ಲಿ, ಮಲ್ಕೊಳ್ಳೋದಾಗ್ಲಿ, ಅಥವಾ ಈ ರೂಮ್ ಅಲ್ಲಿ ವಸ್ತುಗಳು ಟಚ್ ಮಾಡೋದಾಗ್ಲಿ, ನನ್ ಬಟ್ಟೆಗಳು ಟಚ್ ಮಾಡೋದಾಗ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ಅರ್ಥ ಆಯ್ತಾ? ಸುರ್ಯದ್ ಮುಷುಂಡಿ ಇವನು. ಏಯ್, ಯಾರನ್ನೇ ಮುಸುಂಡಿ ಅಂದ? ಎಷ್ಟು ಧೈರ್ಯ ನಿನ್ಗೆ? ಏಯ್ ಬೇಡ ನೋಡು ಕಾಡ್ ಪಾಪ, ಮೊದ್ಲೇ ನನ್ ತಲೆ ಸರಿ ಇಲ್ಲ, ಸುಮ್ನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ಬೇಡ ಈಗ. ಮುಸುಂಡಿ ಅಂದಿದ್ದು ನೀನು. ತಲೆ ನೆಟ್ಗಿದ್ಯಾ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ನಮ್ಮಮ್ಮ ಹೇಳಿದ್ರು ಅಂತ ನಿನ್ ಜೀವನ ಹಾಳಾಗ್ಬಾರ್ದು ಅಂತ ನಾನು ನಿಂಗೆ ತಾಳಿ ಕಟ್ಟಿರೋದು. ರೆಸ್ಪೆಕ್ಟ್ ಇರ್ಲಿ. ಮುಸುಂಡಿ ಅಂತೆ ಮುಸುಂಡಿ. ಹೋಗೆಲ್ಲಾರು ಚಾಪೆ ಮೇಲೆ ಬಿದ್ಕೋ. ನಿನ್ನ ಅಳುಮುಂಜಿ ಮುಖ ನೋಡ್ತಾ ಇದ್ರೆ ನೈಟ್ ಎಲ್ಲ ನನಗೆ ಹಾರರ್ ಡ್ರೀಮ್ಸ್ ಬಂದ್ಬಿಡುತ್ತೆ. ಮೇಲೆ
ಗುಡ್ ಮಾರ್ನಿಂಗ್ ಅಮ್ಮು. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಹೊಸ ಜಾಗ ಅಲ್ವಾ, ಸ್ವಲ್ಪ ನಿದ್ದೆ ಲೇಟಾಗಿ ಬಂದಿರುತ್ತೆ. ನಿಜ ಹೇಳು, ರಾತ್ರಿ ನಿದ್ದೆ ಮಾಡಿದ್ರು ಅಥವಾ ಜಗಳ ಆಡ್ಕೊಂಡ್ರೆ ಕೂತಿದ್ರಾ? ಅಮ್ಮು, ಏನ್ ಗೊತ್ತಾ, ದಿನಾನು ಅಂಗ್ಳನ ನಾನ್ ಗುಡಿಸ್ತಿದ್ದೆ, ಅತ್ತೆ ರಂಗೋಲಿ ಹಾಕ್ತಿದ್ರು, ನಾವಿಬ್ರು ಕೆಲ್ಸನ ಹಂಚ್ಕೊಂಡ್ ಮಾಡ್ತಿದ್ವಿ. ಈಗ ನೀನ್ ಬಂದಿದ್ಯಾ ಅಲ್ವಾ, ಅತ್ತೆನ ಸೇರ್ಸ್ಕೊಳ್ಳೋದೇ ಬೇಡ. ನಾನು ಅಂಗ್ಳ ಗುಡಿಸ್ತೀನಿ, ನೀನು ರಂಗೋಲಿ. ಹೇಗಿದ್ರು ನೀನ್ ರಂಗೋಲಿನ ಸಖತ್ತಾಗಿ ಬಿಡಿಸ್ತೀಯ ಅಲ್ವಾ? ನಾವಿಬ್ರು ಸೊಸೆಂದ್ರು ಸೇರ್ಕೊಂಡು ಅತ್ತೆಗೆ ಏನು ಕೆಲ್ಸ ಕೊಡೋದ್ ಬೇಡ, ಏನಂತ್ಯಾ? ಈಗ ತಗೋ. ಅಮ್ಮು, ಏನ್ ನೋಡ್ತಿದ್ಯಾ? ತಗೋ ರಂಗೋಲಿ ಹಾಕು. ಅಮ್ಮ ನಿಂತ್ಕೋ. ನನ್ನ ಹತ್ರ ಮಾತಾಡ್ಬೇಡ ನೀನು. ನನ್ಗೇನು ಕೇಳೋದಕ್ಕೂ ಇಲ್ಲ, ಹೇಳೋದಕ್ಕೂ ಇಲ್ಲ. ಹೊರಟೋಗು. ಅಮ್ಮ ಪ್ಲೀಸ್ ಅಮ್ಮ, ನನ್ ಮುಖ ನೋಡು, ನನ್ ಮಾತಾಡೋದನ್ನ ಕೇಳಿಸ್ಕೊಳಮ್ಮ ಪ್ಲೀಸ್. ಬೇಕಾಗಿಲ್ಲ ಅನ್ನಲ್ಲ. ಅಪ್ಪ ಅಂತೂ ನನ್ ಮಾತ್ ಕೇಳಿಸ್ಕೊಳ್ತಿಲ್ಲ ಅಮ್ಮ, ನೀನಾದ್ರೂ ಕೇಳಿಸ್ಕೊಳಮ್ಮ. ಯಾಕೆ ಕೇಳ್ಬೇಕು? ನಿನ್ಗೂ ನನ್ಗೂ ಇದ್ದ ಅಮ್ಮ ಮಗಳ ಸಂಬಂಧ ನೆನೆಗೆ ಮುಗ್ದೋಯ್ತು. ಅಮ್ಮ ಇಲ್ಲಿ ನೋಡಮ್ಮ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಮೊನ್ನೆ ರಾತ್ರಿ ಹೊರಟಾಗಿಂದ ಅನ್ಸ್ತಾ ಇದೆ. ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಮ್ಮ. ನನ್ನಿಂದ ಗೊತ್ತಿಲ್ಲದೆ ಒಂದ್ ತಪ್ಪಾಗೋಯ್ತು, ಇದು ಒಂದ್ಸಲಿ ಕ್ಷಮಿಸಮ್ಮ ಪ್ಲೀಸ್. ಗೊತ್ತಿಲ್ಲದೆ ಆಗೋದೇ ತಪ್ಪು, ಗೊತ್ತಿದ್ದು ಮಾಡೋದು ಅಪರಾಧ. ನೀನು ಅಪರಾಧ ಮಾಡಿದ್ಯಾ, ತಪ್ಪನ್ನ ಕ್ಷಮಿಸ್ಬಿಡ್ಬೋದು, ಆದ್ರೆ ಅಪರಾಧನ ಕ್ಷಮಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ಅಮ್ಮ ನನ್ ಮಾತ್ ಕೇಳಿಸ್ಕೊಳಮ್ಮ. ಅಮ್ಮು, ಸಮಾಧಾನ ಮಾಡ್ಕೊ. ರೀ ಬಂದ. ನಾನು ಹೇಳಿದ ಮಾತು ಕೇಳಲ್ಲ. ನಾನು ಹಾಕಿದ ಗೆರೆ ದಾಟಿನೇ ಅವನಿಗೆ ಅಭ್ಯಾಸ. ಇವನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅನ್ನೋದು ನಂಗೆ ಸ್ಪಷ್ಟ ಆಗೋಯ್ತು. ಹಾಳಾಗಿ ಹೋಗ್ಲಿ. ಆದರೆ ಒಂದು, ಅವ್ರ ಮನೆ ಒಡವೆನ ಅವನಿಗೆ ವಾಪಸ್ ಕೂಡ ಕೇಳು, ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ. ಅದು ಅಪ್ಪ ಹೇಳಿದ್ನಲ್ಲಪ್ಪ, ಖರ್ಚಾಗೋಗಿದೆ. ನಂಗೆ ಅದೆಲ್ಲ ಬೇಕಾಗಿಲ್ಲ ಕಣೋ. ಅದು ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ. ಅದು ಸೂರ್ಯಕಾಂತ್ ಮನೆಗೆ ವಾಪಸ್ ಹೋಗ್ಬೇಕು ಅಷ್ಟೇ. ಅವ್ನು ದುಡ್ಡನ್ನೇ ಕೊಡ್ತಾನ ನಂಗೆ ಅದು ಗೊತ್ತಿಲ್ಲ. ಇದು ನನ್ನ ತೀರ್ಮಾನ ಅಷ್ಟೇ. ಅಲ್ಲ ಗಿರಿಜಾ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ನುಂಗಿ ನೀರು ಕುಡಿಯುವಷ್ಟು ಖರ್ಚು ಏನಿತ್ತು ಇವನಿಗೆ? ವಯಸ್ಸಿಂದನೂ ಇವ್ರನ್ನ ಮಾಡ್ತಾ ಇರೋದೇನು ಗಿರಿಜಾ? ಪರರ ದುಡ್ಡು ಪಾಷಾಣಕ್ಕೆ ಸಮಾನ ತಾನೆ. ಇವ್ರನ್ನ ಓದಿಸಿದ್ ಯಾಕೆ? ಚೆನ್ನಾಗಿ ಓದಿ ದುಡ್ದು ಅವ್ರವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ತಾನೆ. ಆದ್ರೆ ಇವನು ಬೇರೆಯವ್ರ ದುಡ್ಡಿಗೆ ಮೋಹ ಬೆಳೆಸ್ಕೊಂಡಿದ್ದಾನಲ್ಲ, ಇವನ್ಗೇನು ಹೇಳ್ಬೇಕು ಗಿರಿಜಾ ನಾನು?